ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲೋ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ತರದ ಸುಮಾರಷ್ಟು ಬಾರ್ಡರ್ಸ್ ಅಥವಾ ಈ ಲೇಸ್ಗಳು ನಮ್ಮ ಹತ್ರ ಉಳಿದಿರತ್ತೆ. ನಾನು ನಿಮ್ಗೆ ಕೆಲವೊಂದು ತೋರಿಸ್ತೀನಿ ನನ್ನ ಹತ್ರ ಇರುವಂತದ್ದು. ಇದರಲ್ಲಿ ಕೆಲವೊಂದನ್ನ ನಾನು ಅಂದ್ರೆ ಮೀಟರ್ ಲೆಕ್ಕದಲ್ಲೆಲ್ಲ ಅಂಗಡಿಲಿ ಸಿಗತ್ತಲ್ಲ, ಆ ತರ ತಂದು ಕಲೆಕ್ಷನ್ ಮಾಡಿ ಇಟ್ಕೊಂಡಿದೀನಿ. ಇನ್ ಕೆಲವೊಂದನ್ನ ನಾನು ಹಾಗೆ ನನ್ನ ಬೇಡದೇ ಇರುವಂತ ಕುರ್ತಿಯಿಂದ ಇರ್ಬೋದು ಅಥವಾ ಯಾವುದೋ ಒಂದು ಸೀರೆಯಲ್ಲಿ ಇರುವಂತಹ ಬಾರ್ಡರ್ಸ್ ಇರ್ಬೋದು, ಅದನ್ನೆಲ್ಲ ತೆಗೆದು ಕಲೆಕ್ಷನ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೋಡ್ಬೋದು, ನೋಡಿ ಇಲ್ಲಿ ಈ ತರದ ಒಂದು ಲೇಸ್ ಇದೆ. ಹಾಗೆ ನೆಕ್ಸ್ಟ್ ಈ ತರದ ಈ ರೀತಿಯಾದ ಒಂದು ಲೇಸ್ ಇದೆ. ನೆಕ್ಸ್ಟ್ ಇದನ್ನ ನಾನು ರೀಸೆಂಟ್ ಆಗಿ ಒಂದು ಬ್ಯಾಗಿಗೆ ಕೂಡ ಯೂಸ್ ಮಾಡಿದ್ದೆ. ಸೊ ಈ ತರದ ಒಂದು ಲೇಸ್ ಇದೆ. ಸೊ ಈ ತರ ಸುಮಾರಷ್ಟು ನಮ್ಗೆ ಸಿಗತ್ತೆ ಅಂಗಡಿಗಳಲ್ಲಿ. ಹೋದ್ರೆ ಮೀಟರ್ ಲೆಕ್ಕದಲ್ಲೂ ಕೊಡ್ತಾರೆ ನೋಡಿ. ಇದೊಂದು ಕುರ್ತಿಯಿಂದ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಇದನ್ನ ಕೂಡ ಯೂಸ್ ಮಾಡ್ಬಿಟ್ಟು ನೆಕ್ಸ್ಟ್ ಏನಾದ್ರು ಮಾಡ್ಬೇಕು ಅಂತ ಇದೀನಿ. ನೋಡೋಣ, ಮಾಡಿದಾಗ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ತರದ ಒಂದು ಲೇಸ್ ಇದೆ. ಸೊ ಇದು ಒಂದು ಸೀರೆ ಬರುತ್ತಲ್ಲ, ಸೀರೆಯಿಂದ ಬಾರ್ಡರ್ ಅಲ್ಲಿ ಇದ್ದಂಥದ್ದು ಇದು. ಸೊ ಇದನ್ನ ನಾನು ತೆಗೆದಿಟ್ಕೊಂಡಿದೀನಿ. ಸೊ ಇವತ್ತು ಇದನ್ನ ಇಷ್ಟಿದೆ. ಇದು ಆಲ್ಮೋಸ್ಟ್ ಒಂದು 2 ಮೀಟರ್ ಆಗೋಷ್ಟು, 2 ಮೀಟರ್ಗಿಂತನೂ ಜಾಸ್ತಿ ಇದೆ ಅನ್ಸುತ್ತೆ. ಸೊ ಇಷ್ಟಿದೆ. ಸೊ ಇದಿಷ್ಟನ್ನು ಖಾಲಿ ಮಾಡ್ಬಿಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತೊಂದು ಇದನ್ನೇ ಬಳಸ್ಬಿಟ್ಟು ಒಂದು ಹೊಸ ಪ್ರಾಡಕ್ಟ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ನಮ್ದೊಂದು ರಿಕ್ವೆಸ್ಟ್ ಇರುತ್ತೆ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಪ್ರಾಡಕ್ಟ್ ಮಾಡೋಕ್ಕೆ ನಾನು ಈ ಥರದ ಒಂದು ಶಾಪಿಂಗ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ. ಈಗಾಗಲೇ ಒಂದು ಸ್ವಲ್ಪ ಬಳಸಿದ್ದು ಸ್ವಲ್ಪ ಉಳ್ಕೊಂಡಿದೆ, ಅದನ್ನೇ ಇವಾಗ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಹಾಗೆ ನನಗೆ ಎಷ್ಟು ಬೇಕೋ ಅಷ್ಟು ಇವಾಗ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರ್ಯಾಂಡಮ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಂಥದ್ದೇ ಅಳತೆ ಅಂತ ಏನು ಮಾಡಿಲ್ಲ, ಯಾಕಂದರೆ ಬಾರ್ಡರ್ಸ್ ಎಷ್ಟಿದೆ ಅದಕ್ಕೆ ತಕ್ಕಂತಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಇಲ್ಲಿ ನನಗೆ 2 ಪೀಸಸ್ ಸಿಕ್ತು ನೋಡಿ. ಈ ಥರದ ಶಾಪಿಂಗ್ ಬ್ಯಾಗ್ಗಳು ನಮಗೆ ಏನಾದರೂ ಬಟ್ಟೆ ತೊಗೊಂಡಾಗ, ಸೀರೆ ತೊಗೊಂಡಾಗ ಎಲ್ಲ ಸಿಕ್ಕಿರುತ್ತಲ್ವ, ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ಈಗ ಒಂದು ಪೀಸ್ ಮೇಲೆ ಈ ರೀತಿಯಾಗಿ ಈ ಒಂದು ಬಾರ್ಡರನ್ನು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಇದು ಎಷ್ಟು ಉದ್ದಿದೆಯೋ ಅಷ್ಟು ಉದ್ದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ, ಅಂದರೆ ನಿಮ್ಮ ಹತ್ರ ಕೂಡ ಬಾರ್ಡರ್ಸ್ ಇದ್ದರೆ ಯಾವ ಥರ ನೀವು ಇದನ್ನು ಮಾಡಬಹುದು ಅಂಥೇಳಿ. ಈಗ ನಾನು ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಇದನ್ನು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ತಾ ಒಂದಕ್ಕೊಂದು ಜೋಡಿಸ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈ ಶಾಪಿಂಗ್ ಬ್ಯಾಗು ಒಂದು ಬೇಸ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಈ ಒಂದು ಬಾರ್ಡರ್ಸು ಅದರ ಮೇಲೆ ಒಂದೊಂದಾಗೆ ಅಕ್ಕಪಕ್ಕ ನಾವು ಜೋಡಿಸ್ತಾ ಹೋಗಬೇಕು. ಜಸ್ಟ್ ಸ್ಟ್ರೈಟ್ ಸ್ಟಿಚ್ ಅಷ್ಟೇ, ತುಂಬ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಇಂಥ ಬಾರ್ಡರ್ಸು ನನ್ನ ಹತ್ರ ಅಂತೂ ಸುಮಾರಿತ್ತು. ಸುಮಾರಷ್ಟು ಪ್ರಾಜೆಕ್ಟ್ಸ್ ಈಗಾಗಲೇ ನಾನು ಮಾಡಿದ್ದೀನಿ. ಹಾಗೆ ಅದನ್ನೆಲ್ಲ ನಾನು ಐ ಕಾರ್ಡ್ ಅಥವಾ ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಈಗ ನಾನು ಎಲ್ಲ ಬಾರ್ಡರ್ಸನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೋಡಿ. ಈ ಥರ ಕಾಣಿಸ್ತಾ ಇದೆ. ಹಾಗೆ ಇದಿಷ್ಟು ನನಗೆ ಎಕ್ಸ್ಟ್ರಾ ಉಳೀತು ಸೈಡಲ್ಲಿ, ನೀವು ನೋಡ್ಬೋದು. ನಾನು ತೋರಿಸಿದಷ್ಟು ಬಾರ್ಡರು ಇದಿಷ್ಟಕ್ಕೆ ಕರೆಕ್ಟ್ ಆಗೋಯಿತು. ಹಾಗಾಗಿ ಅದನ್ನು ಕಟ್ ಮಾಡಿ ತೆಕ್ಕೊಂಡೆ. ಹಾಗೆ ಇಲ್ಲಿ ಉಳಿದಿರುವಂಥ ಇನ್ನೆರಡು ಸೈಡ್ಸನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಮತ್ತೆ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರಲ್ಲಿ ಮತ್ತೆ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡಬೇಕಂದ್ರೆ, ಇದೊಂದು ಶಾಪಿಂಗ್ ಬ್ಯಾಗ್ ಬೇಸಾಗಿ ಬಳಸಿರೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಬಟ್ಟೆಯನ್ನು ತೊಗೊಂಡು ಅದನ್ನು ಈ ರೀತಿಯಾಗಿ ಇಟ್ಕೊಂಡು 4 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. 2 ಪಾರ್ಟ್ಸ್ಗೂ ಇದೇ ರೀತಿಯಾಗಿ ಲೈನಿಂಗ್ ಬಟ್ಟೆಯನ್ನು ಕೊಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಈಗ 4 ಕಡೆಗೂ ನಾನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದಾಯಿತು ನೋಡಿ. ಈ ಥರ ಕಾಣಿಸ್ತಾ ಇದೆ. ಈಗ ಏನು ಮಾಡ್ತೀನಿ ಅಂತಂದರೆ, ಒಂದು ಪೀಸನ್ನು ತೊಗೊಂಡು ಅದರಲ್ಲಿ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ಥರ ಇಟ್ಕೊಂಡು ಜಿಪ್ಪನ್ನು ಅಟ್ಯಾಚ್ ಮಾಡ್ತೀನಿ. ಹಾಗೆ ರನ್ನರ್ ಕೂಡ ಇನ್ಸರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಒಂದು ಪಾಕೆಟ್ ಮಾಡೋದಕ್ಕೆ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡು ಅದನ್ನು ಕೂಡ 4 ಕಡೆಗೂ ಸ್ಟಿಚ್ಚನ್ನು ಹಾಕಿಬಿಟ್ಟು ರೆಡಿ ಮಾಡ್ತೀನಿ. ಈಗ ನಾನು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಾಣ್ತಿರೋದನ್ನೆಲ್ಲ ತೆಗೆದಿದ್ದಾಯಿತು ನೋಡಿ. ಈ ಥರ ಒಂದು ಸಿಂಗಲ್ ಪಾಕೆಟು ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ನಾನು ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿಕೊಂಡು ಇದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ.
ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡರಿದ್ದು ಒಟ್ಟಿಗೆ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು ನಂತರ ಸುಮಾರು ಒಂದು 2 ಫಿಂಗರ್ ಡಿಸ್ಟೆನ್ಸ್ಗೆ ಎರಡೂ ಕಡೆಗೂ ಒಂದೊಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಹ್ಯಾಂಡಲ್ಸ್ ಮಾಡೋದಕ್ಕೋಸ್ಕರ ನೋಡಿ ನಾನಿಲ್ಲಿ 2 ಕಾಂಟ್ರಾಸ್ಟ್ ಬಣ್ಣದ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಜೊತೆಗೆ ಅದು ತುಂಬಾ ತೆಳ್ಳಗಾಗತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಈ ಶಾಪಿಂಗ್ ಬ್ಯಾಗ್ ಪೀಸಸನ್ನು ಅದ್ರ ಒಳಗಡೆ ಹಾಕಿಬಿಟ್ಟು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಸ್ಟಿಫ್ನೆಸ್ಗೋಸ್ಕರ ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ 2 ಹ್ಯಾಂಡಲ್ಸು ರೆಡಿ ಇದೆ. ಈಗ ಏನು ಮಾಡ್ತೀನಿ, ಮುಂಚೆನೇ ನಾನು ಮಾರ್ಕ್ ಮಾಡೋದನ್ನು ತೋರಿಸಿದ್ನಲ್ಲ, ಈಗ ಮಾರ್ಕ್ ಮಾಡ್ಕೊಂಡಿದ್ರ ಮೇಲೇ ಈ ಥರ ಬೆಲ್ಟ್ಗಳು ಬರೋ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಹಾಗೆ ಈ ಬೆಲ್ಟಿನ ಉದ್ದ ಹೇಳಬೇಕು ಅಂತಂದರೆ ಒಂದು 10 ಇಂಚ್ ಆಗುವಷ್ಟು ಉದ್ದ ಇದೆ. ಇದು ಉದ್ದ ಗಿಡ್ಡ ಸ್ವಲ್ಪ ನಿಮ್ಮ ಇಷ್ಟದ ಅನುಸಾರ ನೀವು ಮಾಡ್ಕೊಳ್ಬಹುದು. ಈಗ ನೆಕ್ಸ್ಟ್ ನಾನಿಲ್ಲಿ ಬೆಲ್ಟನ್ನು ಅಟ್ಯಾಚ್ ಮಾಡಿದಾದ ನಂತರ ಜಿಪ್ಪನ್ನು ಕೂಡ ಅಟ್ಯಾಚ್ ಮಾಡಿಕೊಂಡೆ, ನಂತರ ರನ್ನರ್ ಕೂಡ ಇನ್ಸರ್ಟ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ನಮಗೆ ಉಳಿದಿರುವಂಥ ಕೆಲಸ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಉಳಿದಿರುವಂಥ 3 ಕಡೆಗೂ 2 ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. 3 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ನಾನೇನು ಮಾಡ್ತೀನಿ, ಇದು ತುಂಬಾ ಚಪ್ಪಟೆಯಾಗಿದೆ ಅಲ್ವ, ಹಾಗಾಗಿ ಸ್ವಲ್ಪ ಬೇಸ್ ಕೊಡೋಣ, ಬೇಸ್ ಕ್ರಿಯೇಟ್ ಮಾಡೋಣ ಅಂಥೇಳಿ ಈ ಕಾರ್ನರನ್ನು ಹಿಡಿದ್ಬಿಟ್ಟು ಇಲ್ಲಿ ಸುಮಾರು ಒಂದು ಅರ್ಧ ಇಂಚ್ ಡಿಸ್ಟೆನ್ಸ್ಗೆ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಕಾಣಿಸ್ತಿದೆ ಅಂದ್ಕೊಳ್ತೀನಿ. 2 ಕಡೆಗೂ ಇದೇ ರೀತಿಯಾಗಿ ಮೂಲೆಗಳನ್ನು ಹಿಡಿದ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಕಾಣ್ತಿರುವಂಥ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿಬಿಟ್ರೆ ಆಗೋಯಿತು. ಈಗ ನೋಡಿ ಇದನ್ನು ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡಿಕೊಂಡು ಎಲ್ಲ ಕಾರ್ನರ್ಸನ್ನು ನೀಟಾಗಿ ಪುಷ್ ಮಾಡಿಬಿಟ್ಟು ಸೆಟ್ ಮಾಡ್ಕೊಳ್ಬೇಕು. ಜಿಪ್ಪು ಎಲ್ಲ ಕಡೆಗೂ ಕಾರ್ನರ್ಸನ್ನೆಲ್ಲ ನೀಟಾಗಿ ಒಂದ್ಸಲ ಸೆಟ್ ಮಾಡ್ಕೊಂಡ್ಬಿಟ್ರೆ ಆಗೋಯಿತು. ನೋಡಿ ಜಸ್ಟು ಸುಮ್ಮನೆ ಹಾಗೆ ಇಡ್ತಿರುವಂಥ ಬಾರ್ಡರ್ಸ್ನೆಲ್ಲ ಬಳಸಿಬಿಟ್ಟು ಈ ರೀತಿಯಾದ ಚಿಕ್ಕ ಚಿಕ್ಕ ಪುಟಾಣಿ ಹ್ಯಾಂಡ್ ಬ್ಯಾಗ್ಸ್ಗಳನ್ನು ನೀವು ಮಾಡ್ಕೊಳ್ಬಹುದು. ಹಾಗೆ ನಿಮ್ಮ ಮನೆಗೆ ಬರೋ ಗೆಸ್ಟ್ಗಳಿಗೆ ಕೊಡ್ಬೋದು. ನನಗಂತೂ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಷ್ಟು ಕಲರ್ಫುಲ್ಲಾಗಿ ವೈಬ್ರೆಂಟಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ 2 ಜಿಪ್ ಕೂಡ ಇರೋದ್ರಿಂದ ಆರಾಮಾಗಿ ವಸ್ತುಗಳನ್ನು ಇಟ್ಕೊಳ್ಳೋಕ್ಕೆ ತುಂಬಾ ಅನುಕೂಲಕರವಾಗಿದೆ ನೋಡಿ ಈ ಥರ. ಸೊ ಇದಾಗಿತ್ತು ಇವತ್ತಿನ ಬಾರ್ಡರ್ ರಿಯೂಸ್ ವಿಡಿಯೋ. ಸೊ ಇವಾಗ ಜಸ್ಟ್ ನಂದು ಸ್ಟಿಚಿಂಗ್ ಎಲ್ಲ ಮುಗೀತು. ಸೊ ನೀವು ನೋಡಿದ ಹಾಗೆ ನೋಡಿ ಇಷ್ಟು ದೊಡ್ಡದಾಗಿರುವಂಥ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಆಗಿದೆ. ಕೈಗೆ ಹಿಂಗೆ ಹಾಕೊಂಡು ಹೋಗ್ಬೋದು ನೋಡಿ ಈ ಥರ. ಫ್ರಂಟ್ ಒಂದು ಜಿಪ್ ಇದೆ, ಹಾಗೆ ಇಲ್ಲಿ ಮೇನ್ ಜಿಪ್ ಕೂಡ ಇದೆ. ಸೊ ಈ ಥರ ಒಂದು ಜಸ್ಟ್ ಒಂದು ಬೇಡ ಅಂತ ಅನ್ಕೊಂಡಿರುವಂಥ ಬಾರ್ಡರ್ಸ್ನೆಲ್ಲ ಬಳಸ್ಬಿಟ್ಟು ಈ ರೀತಿಯಾದ ಒಂದು ಹ್ಯಾಂಡ್ ಪರ್ಸು ರೆಡಿ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮನೇಲೂ ಕೂಡ ಸಾಕಷ್ಟು ಬಾರ್ಡರ್ಸ್ ಎಲ್ಲ ಇದ್ರೆ ಅದನ್ನ ಈ ತರ ಒಂದು ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ. ಅಲ್ಲಿವರೆಗೂ ನೀವೇನ್ ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.